ಆ್ಯಕ್ಚುಲಿ ಇವತ್ತೊಬ್ಬಕಿನ ಯೂಬರ್ ಬುಕ್ ಮಾಡಿಕೊಂಡು ನಾನು ಬಂದಿರೋದು ಪಟ್ಟಂದೂರು ಅಗ್ರ ಮೆಟ್ರೋ ಸ್ಟೇಷನ್ ಕಡೆಗೆ. ಯಾಕಂದ್ರೆ ನಮ್ಮ ಮನೆಯವರು ಇಲ್ಲೇ ಬಂದು ಜಾಯ್ನ್ ಆಕೇನಂದ್ರು. ಸೊ ಒಬ್ಬಕಿನ ಬಂದೆ, ಒಂಥರ ಭಯ ಅನ್ಸಕತ್ತಿತ್ತು. ಬಟ್ ಆಲ್ಸೋ ಫೈನಲಿ ಐ ರೀಚ್ ಮೈ ಡೆಸ್ಟಿನಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತಂದು ಹೇಳಿ ಹೇಳ್ತೀನಿ. ಟಿಕೆಟ್ ತೊಗೊಂಡೆ. ಇವರು ಇವಾಗ ಬಂದ್ರೆ ಆಫ್ಟರ್ ಸೋ ಮೆನಿ ವೇಟ್ಸ್ ನಮ್ಮ ಹಸ್ಬೆಂಡ್ ರೀಚ್ ಆದ. ನೋಡ್ರಿ ಫುಲ್ ರಶ್ ಐತಿ ಮೆಟ್ರೋ ಸ್ಟೇಷನ್ ಈವ್ನಿಂಗ್ ಅಲ್ರಿ. ಸೊ ಇವಾಗ ನಾವು ಎಸ್ಕಲೇಟರ್ ಹತ್ಕೊಂಡು ಕೆಳಗೆ ಹೊಂಟೇವಿ. ಹಲೋ ಶರಣ್ರಿ, ವೆಲ್ಕಮ್ ಬ್ಯಾಕ್ ಟು ಅನುಸಂತೋಷ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ಫಸ್ಟ್ ಟೈಮ್ ಯೂಬರ್ ಬುಕ್ ಮಾಡಿಕೊಂಡು ಮನೆಯಿಂದ ನಮ್ಮ ಮನೆಯವರ ಆಫೀಸ್ ಕಡೆ ಬಂದಿದ್ದೆ ರೀ. ಸೊ ಆಫ್ಟರ್ 30 ಮಿನಿಟ್ಸ್ ವೇಟ್ ಮಾಡಿದ್ಮೇಲೆ ನಮ್ಮ ಮನೆಯವ್ರ ಆಫೀಸಿಂದ ಹೊರಗೆ ಬಂದ್ರೆ ಅಲ್ಲಿಂದ ನಾವು ನೆಕ್ಸ್ಟ್ ಅಲ್ಲೇ ಪಟ್ಟಂದೂರು ಅಗ್ರಹಾರ ಕಡೆ ನಿಂತ್ಕೊಂಡಿದ್ದೆ. ಸೊ ಅಲ್ಲಿಂದ ಮೆಟ್ರೋ ಸ್ಟೇಷನ್ ಹತ್ಕೊಂಡೆ. ಅಲ್ಲೇ ನಂಗೆ ವಿಡಿಯೋ ಕ್ಲಿಪ್ ತೊಗೊಳಕ್ಕೆ ಅಷ್ಟು ಕ್ಲಿಯರಾಗಿ ಆಗಲಿಲ್ಲ. ಯಾಕಂತಂದ್ರೆ ಫುಲ್ ಅದು IT ಹಬ್ ಅಲ್ರಿ, ಎಲ್ಲರೂ ಆಫೀಸ್ ಬಿಟ್ಟು ಬರೋ ಅಂತಿದ್ರೆ. ಮೆಟ್ರೋ ಸ್ಟೇಷನ್ ಫುಲ್ ರಶ್ ಇತ್ತು. ಹಂಗೆ ಓಡಾಡ್ಕೊಂಡು ಬಂದ ಮೆಟ್ರೋ ಹತ್ತಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ನಲ್ಲೂರು ಹಳ್ಳಿಗೆ ಎದಕ್ಕೆ ಬಂದೀವಿ ಅಂತಂದ್ರೆ ಇವತ್ತು ಪೂರಿ ಜಗನ್ನಾಥ ಸ್ವಾಮಿ ರಥೋತ್ಸವ ಅಲ್ರಿ. ಸೊ ಇಲ್ಲೇನೋ ಒಂದು ಸಣ್ಣದಾಗಿ ಆಚರಣೆ ಮಾಡಾಕತ್ತಿದ್ರೆ ಅದನ್ನ ನೋಡೋಣ ಅಂತಂದು ಹೇಳಿ ಬಂದೇವಿ. ಇಲ್ಲಿ ನಲ್ಲೂರು ಹಳ್ಳಿ ಒಳಗಿರೋ KPTO ಗ್ರೌಂಡ್ ಕಡೆ ಹೊಂಟೀವಿ ಇವಾಗ. ಅದು ಇಲ್ಲೇ ಜಸ್ಟ್ ಮೆಟ್ರೋ ಸ್ಟೇಷನಿಂದ 700 ಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಸೊ ಹಿಂಗಾಗಿ ವಾಕ್ ಮಾಡ್ಕೊತ ಹೊಂಟೀವಿ. ಫೈನಲಿ KTPO ಗ್ರೌಂಡ್ ಕಡೆ ಬಂದ್ವಿ. ನೋಡ್ರಿ ಗ್ರೌಂಡ್ ಫುಲ್ ಈ ಥರ ಐತಿ. ಯಾಕೋ ಇನ್ನೂ ಜಾಮ್ ಆಗಿಲ್ಲ, ನೆಕ್ಸ್ಟ್ ಆಗಬಹುದೇನೋ ಅಂದ್ಕೊಳತ್ತೀನಿ. ಯಾಕಂತಂದ್ರೆ ನೋಡ್ರಿ ಬೈಕ್ ಕಾರು ಒಂದೊಂದು ಸ್ಟಾರ್ಟ್ ಆದ್ವ. ನಾವು ಗೊತ್ತಿತ್ತು ಹಿಂಗೆ ಟ್ರಾಫಿಕ್ ಜಾಮ್ ಆಗತ್ತೆ ಅಂತ ಹೇಳಿ, ಜಾಮ್ ಆಗಿತ್ತು ಅಂತಂದು ಹೇಳಿ ನಾವು ಬೈಕ್ ಅಲ್ಲೇ ಹಚ್ಚಿ ಪಟ್ಟಂದೂರು ಅಗ್ರಹಾರಕ್ಕೆ ಹಚ್ಚಿ ನಾವು ಅಲ್ಲಿಂದ ಮೆಟ್ರೋದೊಳಗೆ ಬಂದಿದ್ವಿ. ಸ್ಟಾರ್ಟ್ ಆಗೈತೆ ನೋಡ್ರಿ. ಇಲ್ಲೆಲ್ಲ ಫುಲ್ ಪಾರ್ಕಿಂಗ್. ನಾವು ಈ ಕಡೆಯಿಂದ ಬಂದ್ವಿ, ಸೊ ಹಿಂಗಾಗಿ ಕಾಣಿಸ್ಲಿಲ್ಲ. ಕರೆಕ್ಟ್ ಟೈಮಿಗೆ ಬಂದ್ವಿ ಅನಿಸುತ್ತೆ. ತಡಿ ತೋರಿಸಿ. ಆ್ಯಕ್ಚುಲಿ ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ ಅನಿಸ್ತಿತ್ತು. ಯಾಕಂತಂದ್ರೆ ಅದ ಜಸ್ಟ್ ಅವರು ರಥಯಾತ್ರೆ ಮುಗಿಸ್ಕೊಂಡು ಆ ಗ್ರೌಂಡ್ ಕಡೆ ಬರತ್ತಿದ್ರೆ. ಆ್ಯಕ್ಚುಲಿ ಭಜನಾ ಮತ್ತು ಪೂಜೆ ಇರೋದು, ಆರತಿ ಎಲ್ಲ ಇರೋದು ಈ ಗ್ರೌಂಡ್ ಒಳಗೆ. ಅವರು ಇವಾಗ ರಥಯಾತ್ರೆನ ಮುಗಿಸ್ಕೊಂಡು ಬಂದರೆ ಇಲ್ಲೇ ನೋಡ್ರಿ ಇಲ್ಲಿ ನಿಂತ್ಕೊಂಡವ್ರು ಇವರು ಡ್ಯಾನ್ಸರ್ಸ್. ಅದೇನೋ ಜಗನ್ನಾಥ ದೇವರ ಮುಂದೆ ಅವರು ನೃತ್ಯ ಪ್ರದರ್ಶನ ಮಾಡ್ತಾರಂತ. ಸೊ ಹಿಂಗಾಗಿ ಎಲ್ಲ ರೆಡಿ ಮಾಡ್ಯಾರ. ಅವರು ವಾಲಂಟಿಯರ್ಸ್ ಎಲ್ಲ ಫುಲ್ ಅವ್ರನ್ನ ಮೇಂಟೈನ್ ಮಾಡಾಕತ್ತಿದ್ರು. ಬರ್ರಿ ಡ್ಯಾನ್ಸ್ ಹೆಂಗೆ ಮಾಡ್ತಾರ ಅಂತಂದು ಹೇಳಿ ನೋಡೋಣ. विश्वगुरु श्रील प्रभुपाद की अनंत कोटि ब्रह्मांड रामनिवा रथ रघु रथ कुचड़िवा जगन्नाथ प्रभु महाराज की जय।
ಇಷ್ಟೆಲ್ಲ ಡ್ಯಾನ್ಸ್ ಮಾಡಿ ಅಲ್ಲಿಂದ ಜಗನ್ನಾಥನ ಇಲ್ಲಿ ಕುಂದಿರ್ಸಿದ್ರು ಇಷ್ಟತನ. ಇವಾಗ ಒಳಗೆ ಗ್ರೌಂಡ್ ಕಡೆ ರೆಡಿ ಎಲ್ಲ ಮಾಡಿಟ್ಟಾರಿ ಗ್ರೌಂಡ್ ಒಳಗೆ ಮೇನ್ ಸ್ಟೇಜ್ ಮೇಲೆ. ಸೊ ಇಲ್ಲಿಂದ ಅಲ್ಲಿ ತನಕ ಕರ್ಕೊಂಡು ಹೊಂಟಾರಿ ದೇವ್ರ. ಅಲ್ಲಿನೂ ಮತ್ತು ಅಗೇನ್ ವೆಲ್ಕಮ್ ಮಾಡ್ಕೊಂಡು ಹೊಂಟಾರವ್ರು. ಬರ್ರಿ ತೋರಿಸ್ತೀನಿ ಹೆಂಗೈತಿ ಅಂತಂದು ಹೇಳಿ. ಅಲ್ಲಿಂದ ಸ್ಟೇಜ್ ಮೇಲೆ ಕರ್ಕೊಂಡು ಹೋದ್ರಿ. ನೋಡ್ರಿ ಇಷ್ಟು ಜನ ಬಂದಾರ, ಫುಲ್ ಕ್ರೌಡ್. ಆಮೇಲೆ ಅಲ್ಲೇ ನೋಡ್ರಿ ನಮಗೆ ದೇವ್ರು ಕಾಣತಿಲ್ಲ, ಯಾಕಂತಂದ್ರೆ ಇನ್ನೂ ಅವ್ರು ಅಲಂಕಾರ ಸ್ಟಾರ್ಟ್ ಮಾಡ್ಯಾರ ಮಾಡಕ್ಕೆ. ಸೊ ಅಲ್ಲಿ ತನಕ ಅವ್ರು ಏನೋ ಪ್ರವಚನ ಹೇಳಾಕತ್ತಿದ್ರು. ನಾವು ಹಂಗೆ ಹೊರಗೆ ಬರೋಣ ಅಂತ ಬಂದ್ವಿ. ಅಲ್ಲಿ ಈ ಥರ ಡೆಕೋರೇಟ್ ಮಾಡಿದ್ರು. ಇಲ್ಲೇ ಎಲ್ಲರೂ ನೋಡ್ರಿ ಫುಲ್ ಆರತಿಗೆ ವೇಟ್ ಮಾಡ ಅಂತಾರ. ಇವರು ಅಲ್ಲಿ ಅಲಂಕಾರ ಮುಗಿತನ ಎಲ್ಲ ನಮಗೆ ಮತ್ತೆ ಕುತ್ಕೊಳಕ್ಕೆ ಬೋರ್ ಅನ್ನಿಸ್ಬಾರ್ದು ಅಂತಂದು ಹೇಳಿ ಆ ಬೋಟ್ ಕೃಷ್ಣನ್ ಲೈಫ್ ಸ್ಟೋರಿ ಹೇಳ ಅಂತಿದ್ರು. ಮುಗಿಸಿದ್ರು. ಇವಾಗ ಜಸ್ಟ್ ಓಪನ್ ಮಾಡ ಅಂತಾರೆ ನೋಡ್ರಿ. ನೋಡ್ರಿ ಆರತಿನ ಎಷ್ಟು ಚಂದ ಮಾಡಂತಾರೆ ಅಂತಂದು ಹೇಳಿ. ಅವ್ರು ನೋಡ್ರಿ ಇದು ಆರತಿ ಮಾಡೋಕೆ ಒಂದು ಮಿನಿಮಮ್ ಅರ್ಧ ತಾಸು ತೊಗೊಂಡವ್ರು. ಯಾಕಂದ್ರೆ ಒಂದು 5 ಥರದಿಂದ ಏನೋ ಮಾಡಿದ್ರು ಅವ್ರು. ಸೊ ಹಿಂಗಾಗಿ ನೋಡಿ ಈ ಒಂಥರ ಸ್ಪಿರಿಚುವಲ್ ವೈಬ್ಸ್ ನೋಡ್ರಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟಾರ ಎಲ್ಲರೂ. ನೋಡ್ರಿ ಇಲ್ಲಿ ಹೆಂಗೆ ನೆಕ್ಸ್ಟ್ ನೋಡ್ಬೋದು ನೀವು. ಅಲ್ಲಿ ಭಜನೆ ಮಾಡ್ಕೊತ ನೃತ್ಯ ಮಾಡೋ ಅಂತಾರೆ. ಮಸ್ತ್ ಅಂದ್ರೆ ಮಸ್ತ್ ಪೀಸ್ಫುಲ್ ಅನ್ನಿಸ್ತು ರೀ. ಹೋಗಿದ್ದಕ್ಕೂ ವರ್ತ್ ಅನ್ನಿಸ್ತು ನಮಗಂತೂ.
ಆರತಿ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿರೋದೇ ಊಟ ಮಾಡೋಕ್ಕೆ. ಇಲ್ಲಿ ಊಟ ಮಾಡ್ಬೇಕಂದ್ರೆ ಊಟ ಫ್ರೀ ರೀ, ಬಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಆಮೇಲೆ ಅವರು ಒಂದು ಕೂಪನ್ ಕೊಡ್ತಾರೆ, ಅದನ್ನು ತೊಗೊಂಬಂದ್ಮೇಲೆ ಊಟ ನೋಡಿದ್ರೆ ಗೊತ್ತಾಗತ್ತೈತಿ ಎಷ್ಟು ಡೆಲಿಷಿಯಸ್ ಐತಿ ಅಂತಂದೇಳಿ. ಅಪ್ಪ ಮಸ್ತ್ ಇತ್ರಿಪ್ಪ ಊಟ ಅಂತರು. ನೋಡ್ರಿ ಎಲ್ಲರೂ ಹೆಂಗೆ ಕುತ್ಕೊಂಡು ಇಷ್ಟು ಮಂದಿ ಊಟ ಮಾಡತ್ತಾರ. ಅದು ಇನ್ನೂ ಇದ್ರೆ 2 ಪಟ್ಟು ಮಂದಿ ಒಳಗಿದ್ರು. ನಾವು ಸಂಜೆನೇ ಬಂದಾಗ ಇಲ್ಲಿ ಒಂದು ಗಾಡಿನೇ ಇರಲಿಲ್ಲ ರೀ. ಇವಾಗ ನೋಡ್ರಿ ಪಾರ್ಕಿಂಗ್ ಎಷ್ಟು ಮಾಡ್ಯಾರ ಅಂತಂದೇಳಿ. ಇನ್ನೂ ಆ ಕಡೆ ಎಲ್ಲ ಅದಾವ್ರಿ, ಬಟ್ ಕತ್ತಲಾಗ ನಿಮ್ಗೆ ಕಾಣಿಸಲ್ಲ. ಫುಲ್ ಜನ ಬಂದಾರೆ. ಇವಾಗೆಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊಂಟಿದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು 8:45 ಆಗೈತಿ. ನಾವು ಬಂದಿರೋದು ಅರೌಂಡ್ 6:30ನ ಬಂದಿದ್ವಿ. ಇವಾಗ ಹೊಂಟೀವಿ ರೀ. ಇದು ಮೆಟ್ರೋ ಹೋಗಿ ಮ್ಯಾಗಿ ಮೆಟ್ರೋ ಆದಂಗೆ ಫುಲ್ ಆಫ್ ಮ್ಯಾಗಿ ಮಸಾಲ. ಇದು ಮೆಟ್ರೋ ಅಲ್ಲ, ಮ್ಯಾಗಿ ಮೆಟ್ರೋ. ಎಲ್ಲ ಮುಗಿಸ್ಕೊಂಡು ನಾವು ಅಗೇನ್ ಮತ್ತೆ ಪಟ್ಟಂದೂರು ಅಗ್ರಹಾರ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ರೀ. ಅಲ್ಲಿಂದ ನಮ್ಮ ಮನೆಯವರು ಅವ್ರ ಆಫೀಸಿಗೆ ಹೋಗಿ ಬೈಕ್ ತೊಗೊಂಬರಕೊಂಡ್ರು. ಆ್ಯಕ್ಚುಲಿ ನನ್ನ ಕರ್ಕೊಂಡು ಹೋಗಿ ಟ್ರೈ ಮಾಡಿದರೆ, ಬಟ್ ಅಲ್ಲಿ ಒಳಗೆ ಬಿಡಲಿಲ್ಲ. ಸೊ ಅವರೇ ಹೋಗಿ ತೊಗೊಂಬಂದ್ರೆ ಅಲ್ಲಿಂದ ಮನೆಗೆ ಹೋದ್ವಿ. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.